ಇಂಟ್ರೊಡಕ್ಷನ್ ಕೊಡ್ರಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಸರಿ, ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಬಾಯ್, ನಂಗೆ ಟೈಮ್ ಆಯ್ತು, ಈಗ ಶಾಪಿಂಗ್ ಹೋಗ್ಬೇಕು. ಓಕೆ ಗೈಸ್, ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಪೈನಾಪಲ್ಲು ಇನ್ನು ಏನೇನು ಬೇಕೆಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ನಮ್ಮ ಮನೆ ಹತ್ರ ಇರೋವಂಥ ಒಂದು ಮಾರ್ಟಿಗೆ ಬಂದ್ವಿ. ಹಾಗೆಯೇ ರಾಖಿ ಹಬ್ಬ ಶುರು ಆಗ್ತಾಯಿದೆ ಅಂತ ಗೊತ್ತಾಗಿ ಅಲ್ಲಿರೋ ರಾಖಿಗಳನ್ನೂ ಕೂಡ ಒಂದು ರೌಂಡ್ ನೋಡಿದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಈ ಥರ ಕಲೆಕ್ಷನ್ಸ್ ನಾವು ಇರುವಾಗೆಲ್ಲ ಇತ್ತು ಇರಲಿಲ್ವೋ ಗೊತ್ತಿಲ್ಲ. ನೋಡಿ ಸ್ಪ್ರೈಟ್ ಎಲ್ಲಿದೆ ಅಂತ ತಗೊಳ್ಳಿ. ಅದೇ ಅವರೇನೋ ಪಕ್ಕದಲ್ಲಿರೋ ಶಾಪ್ಗೆ ವಾಕೆ ಮಾಡ್ಕೊಂಡು ಹೋಗ್ಬೋದು, ಬನ್ನಿ. ಇದನ್ನ ಒತ್ತೋಕ್ಕಾಗಲ್ಲ, ಡಿಕ್ಕಿಲಿ ಇಡಬೇಕಲ್ವಾ? ಇಡಿ ಆಫ್ ಮಾಡು. ಯಾಕೆ ಅಲ್ಲೆಲ್ಲ ಸೀಕ್ರೆಟ್ ಇಟ್ಟಿದ್ದೀರಲ್ಲ ಗೊತ್ತಾಗುತ್ತೆ ಅಂತನಾ? ನಿಮ್ಮ ಡಿಕ್ಕಿನ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ ತೋರಿಸ್ಬೇಕು ನನ್ನ ಜನಕ್ಕೆ. ನಾವು ಬಂದಿರೋದು ಕಾರ್ನ್ ಫ್ಲೋರ್ ತಗೊಳಕ್ಕೆ, ಬನ್ನಿ. ಬ್ರೆಡ್ ಕ್ರಮ್ಸು ಆ ಕಡೆನೇ ಹುಡುಕ್ಬೇಕು, ಬನ್ನಿ. ಪೊಟ್ಯಾಟೊ ಚೀಸ್ ಶಾರ್ಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ ಕ್ರಮ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬಿಕಾಸ್ ನಾವೇ ಮನೆಯಲ್ಲಿ ಬ್ರೆಡ್ ಕ್ರಮ್ಸ್ ಮಾಡಿ ಎಲ್ಲ ಮಾಡೋ ತನಕ ಲೇಟ್ ಆಗುತ್ತೆ ಅಂತ. ಮನೆಯಲ್ಲಿ ಬ್ರೆಡ್ ಕ್ರಮ್ಸ್ ಸಿಗ್ತಾ ನಮ್ಮ ರೆಸಿಪಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ತಗೊಳ್ಳಿ. ಚೆನ್ನಾಗಿರೋದಂದ್ರೆ ಯಾರು ಒಳ್ಳೆ ಬ್ರ್ಯಾಂಡ್ ಇದೊಂದೇ. ಆಮೇಲೆ ಇನ್ನೇನು ತಗೋಬೇಕು? ಕಾರ್ನ್ ಫ್ಲೋರ್ ಹುಡುಕಿ. ಈ ಶಾಪಲ್ಲಿ ಏನೇನೋ ವೆರೈಟಿ ಎಲ್ಲ ಸಿಗುತ್ತೆ, ಎಲ್ಲ ಟೈಪ್. ಬನ್ನಿ ತಗೊಳ್ಳಿ ಕಾರ್ನ್ ಫ್ಲೋರ್. ಇದು ರೈಸ್ ಫ್ಲೋರ್, ಮೆಕ್ಕೆಜೋಳದ ಹಿಟ್ಟು ಅಂತ ಬರೆದಿರುತ್ತೆ. ಇಲ್ಲಿದೆ ನೋಡಿ, ಮೆಕ್ಕೆಜೋಳದ ಹಿಟ್ಟು. ನೋಡ್ರಿ, ಮೇಕೆ ತಗೊಂಡ್ರಾ? ಇನ್ನೇನು ತಗೋಬೇಕು? ಅಷ್ಟೇನಾ? ಹಾಗೆ ಸುಮ್ಮನೆ ಜಾನ್ಸನ್ಸ್ ಬೇಬಿದು ಕೂಡ ವಿಡಿಯೋ ಮಾಡಿಕೊಂಡೆ. ನಾವಿರಬೇಕಾದ್ರೆ ಒಂದೇ ಥರ ಇರ್ತಿತ್ತು ಶ್ಯಾಂಪು, 1 or 2 ಟೈಪ್ಸ್. ಪೊಟ್ಯಾಟೊ ಚೀಸ್ ಶಾರ್ಟ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರತಿಯೊಂದು ಐಟಮ್ನ ರೆಡಿ ಮಾಡ್ಕೊಂಡ್ವಿ. ಏನು ಮಾಡ್ತಿದ್ದೀರಮ್ಮ? ಅದೇ ಕಾರ್ನ್ ಚೀಸ್ ಬಾಲ್ ಮಾಡ್ತಾ ಇದ್ದೀವಿ. ಪೊಟ್ಯಾಟೊ ಚೀಸ್ ಶಾರ್ಟ್ಸ್. ಚೀಸ್ ಬಾಲ್. ಕಾರ್ನ್ ಎಲ್ಲಿದೆ ಅಲ್ಲಿ ನೋಡಿ. ಕಾರ್ನ್ ಹಾಕಿದ್ರೆ ಕಾರ್ನ್ ಅಷ್ಟೇ. ಅದು ಬಿಡಿ ಮೇಡಮ್, ತಪ್ಪಾಯ್ತು. ಶೆಫ್ ಹತ್ರ ತಪ್ಪಾಯ್ತು ಅಂತ ಕೇಳ್ತೀರಲ್ಲ. ಈಗ ನೀವು ಮಾಡ್ತಿರೋ? ನಾವು ಮಾಡ್ತೀವಿ. ಸುಮ್ಮನೆ ಬಂದು ಅಡ್ಡ ಮಾಡ್ಕೊಂಡು ನಾವು ಮಾಡೋದಕ್ಕೆಲ್ಲ ಅದಕ್ಕೂ ನೀವು ಮಾಡ್ತಿರೋದ? ನಾನು ಹೇಳ್ಕೊಡ್ತಾ ಇರೋದಾ? ಸಾಕು, ಹೋಗಿ. ನಿಜ ಹೇಳಿ. ನಾವೇ ಮಾಡ್ತಾ ಇರೋದು ನೋಡಿ. ಇಲ್ಲಿ ಮಾಡಿರೋರು ಯಾರು? ಅದು ನಿಮ್ಮ ಇಲ್ಲಿ ಮಾಡಿರೋರು ಯಾರು? ಎಲ್ಲ ನೀವು ಬಂದು ಅಳ್ಳಾಡ್ಸಿದ್ದೀರ ಅಷ್ಟೇ. ನಮ್ಮ ಸ್ಟೈಲ್ ಚೆನ್ನಾಗಿರ್ತದ, ನಿಮ್ಮ ಸ್ಟೈಲ್ ಚೆನ್ನಾಗಿರ್ತದ, ನೋಡೋಣ. ಓಕೆ, ನೋಡೋಣ. ನನ್ನ ಸ್ಟೈಲಲ್ಲಿ ನಾನು ಮಾಡಿಬಿಟ್ಟು ಹಾಕ್ತಿದ್ದೀನಿ. ಸೊ ಈಗ ನನ್ನ ಹಸ್ಬೆಂಡ್ ಅವ್ರ ಸ್ಟೈಲಲ್ಲಿ ಅವ್ರು ಮಾಡಿಬಿಟ್ಟು ಹಾಕ್ತಿದ್ದಾರಂತೆ. ನೋಡೋಣ ಎರಡರಲ್ಲಿ ಯಾವುದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ. ನೋಡಿ, ಇಬ್ಬರು ಮಾಡಿದ್ದೀವಿ. ಸೊ ಇಬ್ಬರಲ್ಲಿ ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡೋಣ. ದಿಸ್ ಈಸ್ ಮೈನ್, ದಿಸ್ ಈಸ್ ಯುವರ್ಸ್. ನಂದು ಫಸ್ಟ್ ಹಾಕಿರೋದ್ರಿಂದ ಆ ಥರ ಆಗಿದೆ ಅಷ್ಟೇ, ಕಲರ್ ವೇರಿಯಂಟ್. ಹಾಂ, ಸೂಪರ್ ಆಗಿದ್ದೀರಾ. ಹೇಗಿತ್ತು ನಾನು ಮಾಡಿದ್ದು? ಚೆನ್ನಾಯಿತು. ಈಗ ನೀವು ಮಾಡಿರೋದನ್ನು ತಿಂದು ಟೇಸ್ಟ್ ಎಲ್ಲ ಟೈಮ್ ಬಂದಿದೆ. ಸಮಾಧಾನ. ಪರವಾಗಿಲ್ಲ, ಓಕೆ. ಅಂತ ಹೇಳೋಕ್ಕಾಗುತ್ತಾ? ಸಖತ್ತಾಗಿದೆ. ನನ್ನ ಹಸ್ಬೆಂಡು ಅವ್ರ ಅತಿಯಾದ ಬುದ್ಧಿವಂತಿಕೆಯಿಂದ ಚೀಸ್ ಬಾಲ್ ಮಾಡಿ ಅಂದರೆ ಹಿಂಗೆ ಮಾಡಿದ್ದಾರೆ. ಇದು ಏನು ಅನ್ನೋದೇ ನಮ್ಗೆ ಗೊತ್ತಾಯ್ತಾ ಇಲ್ಲ. ಭಾರಿ ಕೊಚ್ಕೊಬಿಟ್ರು ಆವಾಗಲೇ. ಏನು ಮಾಡಿದ್ದೀರಮ್ಮ? ಅದೇ ಚೀಸ್ ಬಾಲ್ ಮಾಡಿ ಅಂದರೆ ಏನು ಮಾಡಿದ್ದೀರಾ? ಏನೋ ಮಾಡಕ್ಕೆ ಹೋದ, ಏನೋ ಆಯಿತು. ಪೂರಿ ಮಾಡಿದ್ದೀರಾ? ಪೂರಿನೂ ಅಲ್ಲ ಅದು. ಅದಕ್ಕೆ ಏನು ಅನ್ಬೇಕನ್ನೋದು ನನಗೆ ಗೊತ್ತಾಗ್ತಿಲ್ಲ. ಚಕ್ಲಿ.
ಇಂಥವ್ರು ಎಲ್ಲಿ ಸಿಗ್ತಾರೆ, ಚಪ್ಪಾಳೆ ಹೊಡೀರಿ, ಅದು ಬರಲಿ ಇವಾಗ. ಮಾದೇವ್ ಅವರೇ ಇವತ್ತಾದರೂ ಸಿಗುತ್ತಾ ಸಿಗಲ್ವಾ ಪೊಟ್ಯಾಟೊ ಚೀಸ್ ಶಾರ್ಟ್ಸು? ನಮ್ಮ ಆಡಿಯನ್ಸ್ ಹೇಳ್ತಿದ್ದಾರೆ ಡೇ 2 ಆಫ್ ಮೇಕಿಂಗ್ ಪೊಟ್ಯಾಟೊ ಚೀಸ್ ಶಾರ್ಟ್. ಅಲ್ಲ ಪೊಟ್ಯಾಟೊ ಚೀಸ್ ಶಾರ್ಟ್ ಮಾಡ್ತಾರೆ ಅವಾಗ. ಹಾಂ, ಸ್ಯಾಂಡ್ವಿಚ್ ಮಾಡ್ತಾರೆ. ಪೊಟ್ಯಾಟೊ ಚೀಸ್ ಶಾರ್ಟ್ಸ್ ಇವತ್ತಿದೆಯಲ್ಲ, ಮಾಡ್ತಿದ್ದೀವಲ್ಲ ಮೆನ್ಯೂಲಿ. ಈಗ ಮಾಡ್ತಾರೆ. ಇವತ್ತು ನಾನೇ ಮಾಡ್ತೀನಿ ಗಾಯ್ಸ್. ಅವ್ರ ಕೈಲಿ ಕೊಟ್ಟರೆ ಫುಲ್ ಎಲ್ಲ ನೆನ್ನೆ ಥರ ಪೊಟ್ಯಾಟೊ ಚೀಸ್ ಹಪ್ಳ ಮಾಡ್ತಾರೆ, ಹಪ್ಳನ ವಡೆನ ಮಾಡ್ತಾರೆ. ಇವತ್ತು ಬಂದು ಮಂಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ರವೆ ವಾಂಗಿಬಾತ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದೇ ರವೆ ವಾಂಗಿಬಾತ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಅಂದ್ಬಿಟ್ಟು ಹೇರ್ ಕ್ಯಾಪ್ ತರಿಸ್ಕೊಂಡು ಅದು ಡಿಸೈನ್ ಹೂವು ಇರೋದನ್ನ ತರಿಸ್ಕೊಂಡು. ಏರ್ ಕ್ಯಾಪ್ ಅಲ್ಲ ಕಡೆ ಗುವಾಲ್, ಇದು ಶವರ್ ಜೆಲ್, ಶವರ್ ಕ್ಯಾಪು. ಏನಂದರೆ ಇನ್ನೊಂದು ಸತಿ ಹೇಳು. ಹೇರ್ ಕ್ಯಾಪ್ ಓಕೆನಾ? ಅದೇ ಶವರ್ ಕ್ಯಾಪ್ನ ಹೇರ್ ಕ್ಯಾಪ್ ಥರ ಯೂಸ್ ಮಾಡ್ತಿದ್ದಾರೆ ಇವಾಗ. ಅದನ್ನು ಹಾಕ್ಕೊಂಡು ಈಗ ಸಿಟಿಗೆ ಬರ್ತಾ ಇದ್ದಾರೆ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ.